ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವ, ಧನುಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ. ಸ್ವಲ್ಪ ಚೆನ್ನಾಗಿದ್ದ, ಮತ್ತೆ ಜ್ವರ ಸ್ಟಾರ್ಟ್ ಆಯಿತು. ನಾನು ಇಲ್ಲೇ ಕ್ಲಿನಿಕಲ್ಲಿ ತೋರಿಸ್ತಾ ಇದ್ದೆ, ಬಟ್ ಅಲ್ಲಿ ಕಡಿಮೆನೇ ಆಗಲಿಲ್ಲ ಯಾಕೋ. ಮತ್ತೆ ಅವನಿಗೆ ಜಾಸ್ತಿ ಸೀರಿಯಸ್ ಆಗಿ ಇಲ್ಲೇ ಅಡ್ಮಿಟ್ ಮಾಡಿದ್ವಿ. ಬಟ್ ಇಲ್ಲಾಗಿಲ್ಲ ಅಂದ್ಬಿಟ್ಟು ಮಂಡ್ಯದಲ್ಲಿ ಬರ್ಕೊಟ್ರು, ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಅಲ್ಲಿ ಒಂದು 1 ವೀಕ್ ಇದ್ವಿ. ಟೋಟಲ್ ಅವನಿಗೆ 15 ಡೇಸಿಂದ ಜ್ವರ ಬಿಡ್ತಾನೇ ಇಲ್ಲ. ಬಿಡ್ತಾನೆ ಇರಲಿಲ್ಲ. ಹಾಗೆ 15 ದಿನದಿಂದ ನಾನು ಎಲ್ಲ ತೋರಿಸಿ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಬರ್ತಾ ಇದೆ, ಜ್ವರನೇ ಬಿಡ್ತಾನೆ ಇರಲಿಲ್ಲ. ಆಮೇಲೆ ಡೆಂಗ್ಯೂ ಟೆಸ್ಟ್ ಎಲ್ಲ ಮಾಡಿದ್ವಿ, ಎಲ್ಲಾನು ನಾರ್ಮಲ್ ಬರ್ತಾ ಇತ್ತು, ಬಟ್ ಜ್ವರ ಬಿಡ್ತಾನೆ ಇರಲಿಲ್ಲ. ಬಟ್ ಕೊನೆಗೂ ಮಂಡ್ಯ ಹಾಸ್ಪಿಟಲ್ ತುಂಬ ಚೆನ್ನಾಗಿ ನೋಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಕ್ಕಳು ನೋಡಿ ಬಾಯಿ ಮುಚ್ತಿರೋದು. ಮಕ್ಕಳ ಹಾಸ್ಪಿಟಲಲ್ಲಂತೂ ತುಂಬಾ ಕೇರ್ ಮಾಡಿ ಚೆನ್ನಾಗಿ ನೋಡ್ತಾರೆ. ರಿಪೀಟೆಡ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ. ಜ್ವರ ಕಡಿಮೆ ಆಗಿಲ್ಲ ಅಂದರೆ ಮೆಡಿಷನ್ ಎಲ್ಲ ಚೇಂಜ್ ಮಾಡಿ ಇದು ಮಾಡ್ತಾರೆ. ನೋಡಿ ತೀಟೆ ನೋಡಿ ಎಲ್ಲ ಮಾಡಿ ಫೈನಲಿ ಹುಷಾರಾಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಬಟ್ ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕು ಈ ಟೈಮಲ್ಲಿ. ಮಾತಾಡಕ್ಕೆ ಬಿಡಲ್ಲ, ಹಾಗೇನೆ ಸ್ವಲ್ಪ ಜ್ವರ ಬಂದ್ರು ತೋರಿಸ್ಕೊಳ್ಳಿ ಮಕ್ಕಳಿಗೆ ಅಂತ ಹೇಳ್ತೀನಿ. ಆಮೇಲೆ ಅಲ್ಲಿ ಚೆನ್ನಾಗಿ ನೋಡ್ತಾರೆ. ಮಕ್ಳಿಗೆ ಹುಷಾರಿಲ್ಲ ಅಂದರೆ ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟಲ್ ಅಂತೂ ತುಂಬ ಚೆನ್ನಾಗಿ ನೋಡ್ತಾರೆ. ನನ್ನ ಮಗನ ನಿಜವಾಗ್ಲೂ ಇಲ್ಲೆಲ್ಲ ಎಲ್ಲೂ ಕಡಿಮೆನೇ ಆಗಲಿಲ್ಲ. ಅಲ್ಲಿ ಹೋದ್ಮೇಲೆ ತುಂಬ ಜ್ವರ ಎಲ್ಲ ಕಡಿಮೆ ಆಯಿತು. ಊಟನೇ ಮಾಡಿರಲಿಲ್ಲ ಅವನು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಊಟ ಮಾಡೋದು ಎಲ್ಲ ಮಾಡಿ ಎಲ್ಲ ಬೇಗ ಜ್ವರ ಎಲ್ಲ ಕಡಿಮೆ ಆಯಿತು. ಎಮರ್ಜೆನ್ಸಿ ವಾರ್ಡಲ್ಲೆಲ್ಲ ಏನಾದರೂ ಜಾಸ್ತಿ ಜ್ವರ ಬಂದರೆ ಆ ಥರ ಎಲ್ಲ ಆದರೆ ಎಮರ್ಜೆನ್ಸಿ ವಾರ್ಡಲ್ಲಿ ಹಾಕೊಂಡು 24 ಅವರ್ಸು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಾಗಾಗಿ ನನ್ನ ಪ್ರಕಾರ ಮಂಡ್ಯದಲ್ಲಿ ಚೆನ್ನಾಗಿ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು ಮಕ್ಕಳಿಗೆ. ಅಂದರೆ ಬಟ್ ಅಲ್ಲಿ ಏನಂತಂದರೆ ಒಬ್ಬರನ್ನೇ ಒಳಗಡೆ ಬಿಡೋದು, ಅದೊಂದೇ ಬೇಜಾರು, ಇನ್ನೇನೂ ಇಲ್ಲ. ಒಬ್ಬರೇ ಪೇಷಂಟ್ ಅಂದರೆ ಒಬ್ರು ಇರಬೇಕಷ್ಟೇ. ಬಟ್ ನಾನು ಹಸ್ಬೆಂಡು, ನಮ್ಮ ಬ್ರದರು, ಸಿಸ್ಟರ್ ಎಲ್ಲರೂ ಇದ್ವಿ. ಎಲ್ಲರೂ ನಾವು ಒಬ್ಬೊಬ್ಬರಾದರೆ ಒಬ್ಬೊಬ್ಬರು ನೋಡ್ಕೋತಾ ಇದ್ವಿ, ಆಚೆ ಮಲ್ಕೋತಾ ಇದ್ವಿ, ಹಂಗೆ ಮಾಡ್ಕೋತಾ ಇದ್ವಿ. ಬಟ್ ಬಿಟ್ಟಿರೋಕ್ಕಾಗಲ್ವಲ್ಲ, ಹಾಗಾಗಿ ಹೆಂಗೋ ಹುಷಾರಾಯಿತು. ಬಟ್ ತುಂಬಾ ನರಳಾಡ್ಬಿಟ್ಟಿದ್ದಾನೆ ಅವನು. ಬ್ಯಾಕ್ ಪೇನ್ ಬರೋದು, ಬಿಟ್ಟು ಜ್ವರ ಬರೋದು, ಮಿಡ್ನೈಟ್ ಜ್ವರ ಬರೋದು, ಆ ಥರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವನಿಗೆ. ಬಟ್ ಈಗ ಹುಷಾರಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಅದೇ ಒಂದು ಸಮಾಧಾನ. ಚೆನ್ನಾಗಿ ನೋಡ್ತಾರೆ ಮಂಡ್ಯದಲ್ಲಿ. ತೋರಿಸಿ ಮಕ್ಕಳನ್ನ ಮಾತ್ರ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ. ಆಮೇಲೆ ನಮ್ಮದು BPL ಕಾರ್ಡ್ ಬೇರೆ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಇದು ಟೆಸ್ಟ್ಗಳಿಗೆ ಎಷ್ಟು ಒಂದು ಬ್ಲಡ್ ಟೆಸ್ಟ್ಗೆ ಎಷ್ಟು ಒಂದು 500 ಆ ಥರ ಏನೋ ಸಮಥಿಂಗ್ ಇರ್ತಿತ್ತು ಬ್ಲಡ್ ಟೆಸ್ಟ್ಗೆ. ಯಾಕಂದರೆ ಇದಿರಲಿಲ್ಲ. ಅದು ಬಿಟ್ಟು ಬೇರೆ ಏನೂ ಚಾರ್ಜ್ ಇರಲಿಲ್ಲ, ಏನಿಲ್ಲ. ಎಲ್ಲ ಮೆಡಿಷನ್ ಎಲ್ಲ ಫ್ರೀ. ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಮಾತ್ರ. ಹಂಗೆ ಅಂದರೆ ಅವನು ಏನಾಯಿತು ಇವನಿಗೆ ಆ ಥರ ಅನಿಸ್ಬಿಟ್ಟಿದ್ದು. ಬಟ್ ನಾವು ಇಲ್ಲಿ ಹಾಸ್ಪಿಟಲ್ಗೂ ತೋರಿಸ್ತಾ ಇದ್ವಿ, ಈ ಕಡೆ ದೇವರು ಮಾಡ್ತಾಯಿದ್ವಿ. ಎರಡೂ ಮಾಡಿ ಹೆಂಗೋ ಅವನು ಬಂದ. ಅದೇ ಒಂದು ಖುಷಿ ನಮಗೆ. ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅವನಿಗೆ ಲೈಟ್ ಜ್ವರ ಬಂದು ಬಿಡ್ತಾನೆ ಇತ್ತು. ಆಮೇಲೆ ನೋಡಿದ್ರೆ ತುಂಬ ಜಾಸ್ತಿನೇ ಆಗೋಯಿತು. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಬೇಡ, ಮಂಡ್ಯಕ್ಕೆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು. ಮಂಡ್ಯಕ್ಕೆ ಅಲ್ಲೆಲ್ಲ ಟೆಸ್ಟ್ಗಳು ಇರುತ್ತೆ, ಮಂಡ್ಯಕ್ಕೆ ಕರ್ಕೊಂಡು ಹೋಗ್ಬಿಡಿ ನೀವು ಅಂತ ಸಜೆಸ್ಟ್ ಮಾಡಿದ್ರು. ನಾವು ಹಾಗೇ ನೆಗ್ಲೆಕ್ಟ್ ಮಾಡಲಿಲ್ಲ, ಮಂಡ್ಯಕ್ಕೆ ಕರ್ಕೊಂಡು ಹೋದೆ. ಬಟ್ ಆ ಟೈಮಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ವಲ್ಲ, ವಿಡಿಯೋ ಎಲ್ಲ ಮಾಡೋಕ್ಕೆ ಆಗಿಲ್ಲ ನನಗೆ. ಹಾಗಾಗಿ ಈಗ ಸ್ವಲ್ಪ ಅವರು ಸ್ಕೂಲ್ಗೆ ಹೋದರು. ಇವನು ಅಂಗನವಾಡಿಗೆ ಹೋಗಿಲ್ಲ ಫ್ರೆಂಡ್ಸ್. ಇವನು ಅಂಗನವಾಡಿಗೆ ಹೋಗಲ್ವಂತೆ, ಅವನು ಹೋಗಿಲ್ಲ. ಹಾಗಾಗಿ ಹಸ್ಬೆಂಡು ನಿಮ್ಗೆ ಸಾಕಾಗಿದೆ ಅಲ್ವಾ, ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಮೈಂಡ್ ಫ್ರೀ ಮಾಡ್ಕೊಂಬರೋಣ ಅಂತ ಅಂದ್ರೆ ಹಿಂಗೆ ಸ್ವಲ್ಪ ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬರೋದಾ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಧನು ನನ್ನ ತಂಗಿ ಎಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಹಾಗಾಗಿ ಸ್ವಲ್ಪ ಮಳೆ ಬೀಳ್ತಾ ಇದೆ, ಹನಿ ಆಗ್ತಾ ಇದೆ.
ಹಾಗೆ ಹೊರಗಡೆ ಹೋಗಿ ಬರ್ತಾ ಧನು ಮತ್ತು ನನ್ನ ತಂಗಿನ ಕರ್ಕೊಂಬರೋಣ ಅಂದ್ಬಿಟ್ಟು ಸ್ಕೂಲ್ ಹತ್ರ ಬಂದ್ವಿ. ಹಾಗೆ ನನ್ನ ತಂಗಿ ಕಾಲೇಜ್ ಹತ್ರ ಪಿಕಪ್ ಮಾಡಿಕೊಂಡು ಈಗ ಧನು ಸ್ಕೂಲ್ ಹತ್ರ ಬಂದಿದ್ದೀನಿ. ಇನ್ನೂ ಬಿಟ್ಟಿಲ್ಲ ಅವ್ರನ್ನ. ಇವನು ಆಟ ಆಡ್ತಾ ಇದ್ದಾನೆ, ಇವ್ನು ಭಯನೇ ಇಲ್ಲ, ಫುಲ್ ಜೋರಾಗಿ ಆಟ ಆಡ್ತಾ ಇದ್ದಾನೆ ನೋಡಿ. ಇನ್ನು 4th ಸ್ಟ್ಯಾಂಡರ್ಡ್ ಅವ್ರನ್ನ ಬಿಟ್ಟಿಲ್ಲ, ಹಾಗಾಗಿ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ನಾನು ನನ್ನ ತಂಗಿ. ಧನು ಬಂದರೆ ಕರ್ಕೊಂಡು ಮನೆಗೆ ಹೋಗಬೇಕು. ಅಂದಿವೆ ಬರ್ತಿದ್ವಲ್ಲ, ಹಾಗೆ ಪಿಕ್ ಮಾಡ್ಕೊಂಡು ಹೋಗೋದಾ ಅಂತ ಬಂದ್ವಿ. ಸ್ವಲ್ಪ ಕ್ಲಾಸ್ ಬಿಟ್ಟರು ಧನು ಬಂದ ಅವನ ಹತ್ರ ಹೋಗ್ತಾ ಇದ್ವಿ. ನಮ್ಮನ್ನು ನೋಡೇ ಇಲ್ಲ, ಅವನು ಕುತ್ಕೊಂಡು ನೀರು ಕುಡಿತಾ ಇದ್ದಾನೆ, ಹುಷಾರಿಲ್ವಲ್ಲ ಹಾಗಾಗಿ. ಫ್ರೆಂಡ್ ಎಲ್ಲ ಜೊತೆಲಿ ನಿಂತಿದ್ದಾರೆ ನೋಡಿ. ಈಗ ಮನೆಗೆ ಕರ್ಕೊಂಡು ಹೋಗ್ಬೇಕು ಅವನ್ನ. ಫುಲ್ಲು ಡಲ್ ಆಗಿಬಿಟ್ಟಿದ್ದಾನೆ, ಎಷ್ಟು ಚೆನ್ನಾಗಿದ್ದ ಫುಲ್ಲು ಡಲ್ ಆಗಿಬಿಟ್ಟಿದ್ದಾನೆ. ಮಮ್ಮಿ ಏನು ಊಟ ಹಾಕ್ಕೊಟ್ಟಿದ್ನಲ್ಲ ಸ್ವಲ್ಪ ಚೆಲ್ಲೋಗ್ಬಿಟ್ಟಿತ್ತಂತೆ, ಅದನ್ನು ಹೇಳ್ತಾ ಇದ್ದಾನೆ, ಏನಾಗ್ತಾ ಇದ್ದಾನೆ. ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಇಲ್ಲಿ ಶ್ಯಾಮ ಮತ್ತು ಧನುನ ಹೇರ್ ಕಟ್ ಮಾಡಿಸ್ಬಿಡೋಣ, ತುಂಬ ದಿನವೇ ಆಗೋಯ್ತಲ್ಲ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸ್ತಾ ಇದ್ವಿ. ಶ್ಯಾಮ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾ ಇದ್ದಾನೆ, ಅಳ್ತಾ ಇಲ್ಲ, ನಗ್ನಗ್ತಾ ಮಾಡಿಸ್ಕೊತಾ ಇದ್ದಾನೆ ಅವನು. ಧನು ತುಂಬ ಅಳ್ತಿದ್ದ ಮೊದಲು, ಇಷ್ಟು ಚಿಕ್ಕದ್ರಲ್ಲಿದ್ದಾಗ. ಶ್ಯಾಮ ಅಳ್ತಾ ಇಲ್ಲ, ಚೆನ್ನಾಗಿ ಮಾಡಿಸ್ಕೊತಾ ಇದ್ದಾನೆ. ಅಳ್ತಾ ಎಲ್ಲ ಕಟ್ಟಿಂಗ್ ಮಾಡಿಸ್ಕೊತೀನಿ ಅಂದ್ಬಿಟ್ಟು ಅವನೇ ಮಾಡಿಸ್ಕೊತಾ ಇದ್ದಾನೆ. ಅದೇ ಒಂದು ಖುಷಿ, ಅಳ್ತಾನೋ ಏನೋ ಅಂತ ಅಂದ್ಕೊಂಡು ಹೋದ್ವಿ, ಬಟ್ ಅಳ್ಳಿಲ್ಲ ಅವನು, ಚೆನ್ನಾಗಿ ಮಾಡಿಸ್ಕೊತಾ ಇದ್ದ. ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕೀಗ ಅವನ್ನ. ಧನು ಅಂತೂ ತುಂಬ ಅಳ್ಸಿದ ಚಿಕ್ಕದ್ರಲ್ಲಿ ಮಾಡಿಸ್ದಾಗ. ಇವ್ನು ನೋಡಿ ನಗ್ತಾ ಇದ್ದಾನೆ, ಮಾಡಿಸಿರ್ಬೇಕಾಗ ಖುಷಿ ಅವನಿಗೆ ಒಂಥರ, ಏನೋ ಒಂದು ನೀವು ಮಾಡಿಸ್ತಾ ಇದ್ದಾರಲ್ಲ. ಕಟಿಂಗ್ ಕರಾಯೋ. ಈ ಜಾಗ ಎಲ್ಲ ನೋಡಿದ್ರೆ ತುಂಬ ನೆನಪಾಗುತ್ತೆ, ಯಾಕಂದರೆ ನಮ್ಮ ಅತ್ತೆ ಮಾವ ಎಲ್ಲ ತುಂಬ ಈ ಜಾಗದಲ್ಲೆಲ್ಲ ತುಂಬ ಓಡಾಡಿರೋದು. ಅತ್ತೆ ಡ್ಯೂಟಿಗೆ ಹೋಗ್ಬೇಕಾದ್ರೆ, ಮಾವ ಡ್ಯೂಟಿಗೆ ಹೋಗ್ಬೇಕಾದ್ರೆ ನೋಡಿದಾಗ ಒಂಥರ ಬೇಜಾರಾಗುತ್ತೆ ಅವ್ರ ಜೊತೆಲಿಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಹಿಂಗೆ ಮಾತಾಡ್ಕೊಂಡು ಸ್ವಲ್ಪ ಎಲ್ಲ ನೆನಪಿಸ್ಕೊಂಡು ಹೋಗ್ತಾ ಇದ್ವಿ. ಹಿಂಗೆಲ್ಲ ಓಡಾಡ್ತಾಯಿದ್ರು ಅಪ್ಪ ಅಮ್ಮ ಅಂತ ಎಲ್ಲ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡು. ಹಂಗೆ ನೆನಪಿಸ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಏನಿಲ್ಲ, ಲೈಫು ಇರೋ ತನಕ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಷ್ಟೇ. ಈ ಕಡೆ ಆಗಲೇ ಸ್ವಲ್ಪ ಬಿಸಿಲಿತ್ತು, ಆಗಲೇ ಈ ಕಡೆ ಕೋಲ್ಡು. ಹೆಂಗೆ ವೆದರ್ ಚೇಂಜ್ ಆಗ್ತಿರುತ್ತೆ ನೋಡಿ, ಬಟ್ ತುಂಬ ಕೋಲ್ಡಾಗಿ ಚೆನ್ನಾಗಿದೆ ವೆದರು ಅಷ್ಟೇ ಫ್ರೆಂಡ್ಸ್. ಇನ್ನೇನಿಲ್ಲ, ಮತ್ತು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾಯಿರಿ. ಶ್ಯಾಮಂಗೆ ಸ್ವಲ್ಪ ರೇಗಿಸ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಎಲ್ಲ ತುಂಬ ನೆನಪುಗಳಿದೆ ನಮ್ಮ ಅತ್ತೆ ಮಾವಂದು, ಅದನ್ನೆಲ್ಲ ಹಸ್ಬೆಂಡ್ ಹೇಳ್ತಾ ಇದ್ರು ಒಂದೊಂದಾಗಿ. ನಾನು ಕೇಳಿಕೊಂಡು ಹಂಗೆ ಹೋಗ್ತಾ ಇದ್ವಿ. ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ತುಂಬ ನೆನಪಾಗುತ್ತಲ್ವ ಅಪ್ಪ ಅಮ್ಮ ಓಡಾಡಿದ್ದು ರೋಡು ಎಲ್ಲ. ಹಾಗಾಗಿ ಅವ್ರು ನನ್ನ ಜೊತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅಮ್ಮ ಇಷ್ಟು ಗಂಟೆಗೆ ಹೋಗ್ತಾಯಿದ್ರು, ಬರ್ತಾಯಿದ್ರು ಡ್ಯೂಟಿಗೆ, ಅಪ್ಪ ಇಷ್ಟು ಗಂಟೆಗೆ ಪಿಕಪ್ ಮಾಡ್ತಾಯಿದ್ರು ಅಂತೆಲ್ಲ ಶೇರ್ ಮಾಡ್ತಾಯಿದ್ರು. ನಾನು ಕೇಳ್ಕೊತಾ ಇದ್ದೆ ಹಂಗೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ, ಒಂದೊಂದು ಟೈಮು ಹಂಗೆ ಬಂದುಬಿಡುತ್ತೆ ಅನ್ಎಕ್ಸ್ಪೆಕ್ಟೆಡು. ಒಟ್ಟು ತುಂಬ ನೋವಾಗುತ್ತೆ. ಹಿರಿಯರ ಮನೇಲಿ ಇದ್ದರೆ ಎಷ್ಟೋ ಖುಷಿಯಾಗಿರುತ್ತೆ. ಬಟ್ ನಮ್ಮ ಅತ್ತೆ ಸತ್ತಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಚೆನ್ನಾಗೇ ಇದ್ದು ಮಲಗಿದವರು ಎದ್ದಿಲ್ಲ, ಆ ಥರ ಆಗಿದ್ದು. ಅದನ್ನೇ ಅವ್ರು ನೆನೆಸ್ಕೊತಾ ಇದ್ದು. ಇದೆಲ್ಲ ಅವರು ಓಡಾಡಿದ್ದು ಇಲ್ಲೆಲ್ಲ ಪ್ಲೇಸ್ಗಳಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾನು ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ, ಯಾಕಂದರೆ ಮಗ ಎಷ್ಟು ಅವ್ರಿಗೆ ನೆನಪಾಗ್ತಾ ಇರುತ್ತೆ ಹಾಗೆ. ಇಷ್ಟೇ ಎಲ್ಲರೂ ಗಾಡಿ ಜಾಸ್ತಿ ಸ್ಪೀಡಾಗಿ ಓಡಿಸ್ಬೇಡಿ, ಎಲ್ಲರೂ ನಿಧಾನಕ್ಕೆ ಹೋಗಿ. ಮಳೆ ಟೈಮ್ ಬೇರೆ, ಎಲ್ಲ ಜಾರುತ್ತೆ ರೋಡ್ಗಳೆಲ್ಲ. ನಾವು ಅಷ್ಟೇ 40, 44, 50 ಅಷ್ಟೇ ಮಳೆ ಟೈಮಲ್ಲೆಲ್ಲ ಹುಷಾರಾಗಿ ಹೋಗ್ಬೇಕಷ್ಟೇ. ಯಾಕಂದರೆ ಈಗ ಮಾನ್ಸೂನ್ ಟೈಮ್ ಅಂದ್ಬಿಟ್ಟು ಎಲ್ಲ ಟ್ರಿಪ್ ಹೋಗ್ತಾ ಇರ್ತೀವಿ, ಬಟ್ ಮಳೆ ಟೈಮು ತುಂಬಾ ಹುಷಾರಾಗಿ ಹೋಗಬೇಕು. ಬಟ್ ಈ ಟೈಮಲ್ಲಿ ಸೇಫ್ಟಿಯಾಗಿ ಹೋಗೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ, ಹಾಗಾಗಿ ಅಷ್ಟೇ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.